छान केलंय ना हे. दीदी त्यांनीच केलं दात कोण बसलं त्या. होय का? अगं दीदी असं दिलं. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದ್ರಂತ ಭಾವಿಸ್ತೀನಿ. ನಾವು ಕೂಡ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಇವತ್ತು ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡತ್ತೀನಿ. ಸೊ ಎಲ್ಲರೂ ನೀವು ಅನ್ಕೋಬಹುದು ಏನು ಫುಲ್ ರೆಡಿಯಾಗಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀರಿ ಅಂತ. ಎಸ್, ನಾವು ಹೊಂಟೀವಿ ವಳ್ಕಲ್ ಪೂಜಿಗೆ. ಅವ್ರು ಯಾರಪ್ಪ ವಳ್ಕಲ್ ಪೂಜಿ ಅಂದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅನ್ನೋಕ್ಕಿಂತನೂ ನಮ್ಮ ಅಂಟಿ ಅಂದ್ರೆ ನಮ್ಮ ಅಂಟಿ ಅದಾರ ನೋಡ್ರಿ, ನಮ್ಮ ಮಮ್ಮಿ ತಂಗಿ ಅವ್ರ ಫ್ರೆಂಡ್ ಮಗಳ್ದ್ರಿದ ವಳ್ಕಲ್ ಪೂಜಿ. ಸೊ ಹಾಗಾಗಿ ಇದ್ರ ಮುಂದೆ ನಿಮಗೆ ಬ್ಲಾಗ್ಸ್ ಬರೋದಲ್ಲ ಅವೆಲ್ಲ ಅವಳು ಮ್ಯಾರೇಜ್ ಆಗಲಿ, ಅವಳದು ಹಳದಿ ಆಗಲಿ, ಅವಳು ವಳ್ಕಲ್ ಪೂಜೆ ಆಗಲಿ, ಇದೆಲ್ಲಾನು ನಾನು ನಿಮ್ಮ ಜೊತೆನ ಶೇರ್ ಮಾಡ್ಕೊಳತೀನಿ. ಆ್ಯಕ್ಚುಲಿ ನನ್ನ ಇಷ್ಟು ಜರ್ನಿ ಒಳಗೆ ನಾ ಫಸ್ಟ್ ಟೈಮ್ ಮ್ಯಾರೇಜ್ದು ಬ್ಲಾಗ್ಸ್ನ ಹಾಕಾತೀನಿ. ಈ ಸತನ ಫಸ್ಟ್ ಟೈಮ್ ಹಾಕಾತೀನಿ. ನೀವು ಕೂಡ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ, ಬ್ಲಾಗ್ಸ್ನ ಇಷ್ಟಪಟ್ಟು ನೋಡ್ತೀರಿ ಅಂತನ ಅನ್ಕೋತೀನಿ. ಫಸ್ಟ್ ಟೈಮ್ ನಾವು ಅವ್ರ ಮನೆಗೆ ಹೊಂಟೀವ್ರಿ. ಸೊ ಹಾಗಾಗಿ ನಮಗೂ ಫುಲ್ ಎಕ್ಸೈಟ್ಮೆಂಟ್ ಐತಿ ಹೆಂಗಪ್ಪ ಏನಪ್ಪ ಅಂತ. ಆ್ಯಕ್ಚುಲಿ ನಾನು ಸಿಂಪಲ್ ಮೇಕಪ್ ಮಾಡ್ಕೊಂಡಿನಿ, ಏನು ಹೆವಿ ಮೇಕಪ್ ಮಾಡ್ಕೊಂಡಿಲ್ಲ. ಬಟ್ ಸಿಂಪಲ್ ಬಟ್ ಸ್ವೀಟ್ ನನ್ನ ಮೇಕಪ್ ಹೆಂಗೆ ಮಾಡ್ಕೋತೀನಿ ಅದ ಒಂದು ಬ್ಲಾಗ್ ಒಳಗೆ ಖಂಡಿತ ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಪಟ ರೆಡಿ ಆಗಿವಿ, ಮಕ್ಕಳನ್ನ ರೆಡಿ ಮಾಡೀನಿ. ಸೊ ಇವಾಗ ನಾವು ಹೊರಡಬೇಕು. ಸೊ ಅಲ್ಲಿ ಹೋದ್ಮೇಲೆ ಹೆಂಗೈತಿ, ಆಮೇಲೆ ಅವ್ರ ವಳ್ಕಲ್ ಪೂಜಿನ ಹೆಂಗ್ ಮಾಡ್ಯಾರ ಏನು ಅಂತ ನಿಮ್ಮ ಜೊತೆನ ಎಲ್ಲಾನು ಶೇರ್ ಮಾಡ್ಕೋತೀನಿ. छान दिसतेस. तो नाही ओळखणार, तीच ओळखणार. हा चलो चलो ये या. मी आता पण लहानटीला मला ओळखलं ते. मी म्हटलं बघू तर बाबू चप्पल काढील. ನಡಿ ಒಳಗೆ ನಡಿ, ಹಂಗೆ ಮಾಡ್ಬಾರ್ದು. ನೀರು ಅಂತ ಒಳಗೆ ನಡಿ. दीदी नॉट आंटी. बा चला 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 हर्ष चल. असू दे काय बरं चालू आहे आपलं. उशीर झाला. आल्या राधाला ओळखली ती. हा मग राधा दीदी माझ्याकडे बघत नाहीयेस तू म्हणत तिला. राधा तुझ्यापेक्षा तुझा नवरा छान दिसतो. खरंच छान दिसते. हो तुमची लेक आहे की हो, तरी पण आमचे जावे छान दिसतात. छान केलंय ना हे. ಸೊ ಫ್ರೆಂಡ್ಸ್, ನಾ ಫಸ್ಟ್ ಹೇಳ್ತೀನಿ ನಾವು ಯಾರ ಮನೆಗೆ ಬಂದೀವಿ ಅಂತ. ನಾವು ಬಂದಿದ್ದು ಡೋಂಗ್ರೆ ಅವ್ರ ಮನೆಗೆ. ಸೊ ನಿಮಗೆ ಕೂಡ ಎಲ್ಲರಿಗೂ ಗೊತ್ತಾಗಿರ್ಬೋದು, ಇವ್ರು ಗ್ರೀನ್ ಸೀರೆ ಉಟ್ಕೊಂಡು ತಿರುಗಾಡತ್ತಾರ ನೋಡ್ರಿ. ಇವ್ರು ಬಂದು ವಿದ್ಯಾ ಆಂಟಿ ಅಂದ್ರೆ ಸಾಂಗ್ಲಿ ಝಡ್ಪಿ ಸದಸ್ಯ. ಇವ್ರ ಹಸ್ಬೆಂಡ್ ಬಂದು ಸಾಂಗ್ಲಿ ಝಡ್ಪಿ ಉಪಾಧ್ಯಕ್ಷ. ಇವ್ರ ಅಂದ್ರೆ ಅವ್ರ ಹಸ್ಬೆಂಡ್ ಏನದಾರ ನೋಡ್ರಿ, ಅವ್ರ ತಮ್ಮನ ಮಗಳ ಮದ್ವೆ ಇವ್ರು ಹೌದಾ. ಸೊ ನಮಗೆಲ್ಲರಿಗೂ ಇನ್ವೈಟ್ ಮಾಡಿದ್ರು ಅವ್ರು. ಇಷ್ಟು ಖುಷಿ ಆತ್ರಲ್ಲ ಅವ್ರ ಮನೆಗೆ ಬಂದ ಅಂತ. ನಮಗೊಂದು ಸ್ವಲ್ಪ ಯಾಕೋ ಮನಸ್ಸೊಳಗೆ ಬೇಜಾರು ಅನ್ಸತ್ತಿತ್ತು. ಫಸ್ಟ್ ಟೈಮ ಹೊಂಟೀವಿ, ಹೆಂಗೆ ಟ್ರೀಟ್ ಮಾಡ್ತಾರೋ ಏನು ಅಂತ. ಆದರೂ ಕೂಡ ಭಾಳ ಮಸ್ತ್ ಟ್ರೀಟ್ ಮಾಡಿದ್ರು. ಜರ ಜೋರಾತ್ ಗೆ ऐकायला पाहिजे. रुसलेल्या राधिकेला कृष्णवंत हास. सचिन रावांचं नाव घेतलं तुमच्यासाठी खास. अरे वा वा वा.
ಐದು जास्त गरम होते ಏನಾಗಂಗಿಲ್ಲ ಲೂಸ್ ಮಾಡಿ ತಗೋಣ पत्रावळी जलेसाळीचा भात भातावर तूप तुपासारखा रूप रूपासारखा जोडा मुंबईला मिळतो फेमस वडा आणि शिवाजीरावांचा राग होते आग्र्याचा सोडा. वा 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 ಏನದು ನೀರು ಎತ್ತಲೈತ ಬರ್ಸ್ಕೊಳ್ಳಪ್ಪ ಅಕ್ಕಿರಿ ಸೊ ಫ್ರೆಂಡ್ಸ್ ಒಳಕಲ್ ಪೂಜೆ ಇತ್ರಿ ಇವತ್ತ. ಸೊ ಹಂಗಾಗಿ ಒಳಕಲ್ ಪೂಜೆ ಒಳಗ ಇಂಪಾರ್ಟೆಂಟ್ ಅಂದ್ರೆ ವಡಪ. ಸೊ ಹಂಗಾಗಿ ಎಲ್ಲರೂ ಮರಾಠಿ ಒಳಗೆ ಹೇಳತ್ತಿದ್ರ. ಸೊ ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೋತೀರ ಅಂತ ಅನ್ಕೋತೀನಿ. ಬಿಕಾಸ್ ನಾವು ಸಾಂಗ್ಲಿಗೆ ಹೋಗಿವಿ, ಮಹಾರಾಷ್ಟ್ರ ಅಂದ್ಮೇಲೆ ಒಂದ್ ಸ್ವಲ್ಪ ಮರಾಠಿ ಕೂಡ ಮಿಕ್ಸ್ ಆಗೈತ್ರಿ. ಇಲ್ಲೇ ನಮ್ಮ ಮಮ್ಮಿ ಆಯರ್ ಮಾಡತ್ತಾಳ. ಒಳಕಲ್ ಪೂಜೆ ದಿವಸ ಗಾರ್ವಾ ಅಂತ ಅಂದ್ರೆ ನಾವು ಬುತ್ರೋಟಿ ಅಂತಾರ ನೋಡ್ರಿ, ಅದನ್ನ ನಮ್ ಸೈಡ್ ಬುತ್ರೋಟಿ ಅಂತಾರ, ಮಹಾರಾಷ್ಟ್ರ ಸೈಡ್ ಗಾರ್ವಾ ಅಂತಾರ. ಸೊ ಹಂಗಾಗಿ ನಾವು ಕೂಡ ಬಾಳೆಹಣ್ಣು ಒಯ್ದಿದ್ವಿ. ಆಮೇಲೆ ಇಷ್ಟು ಚಂದ ಡೆಕೋರೇಷನ್ ಮಾಡಿದ್ರಲ್ಲ ಅವ್ರ ಒಳಕಲ್ ಪೂಜಿದ, ಬಹಳ ಮಸ್ತ್ ಡೆಕೋರೇಷನ್ ಮಾಡಿದ್ರಿ. ಅಂದ್ರೆ ಕೆಲವೊಂದ್ ಕಡೆ ಹೋದ್ಮೇಲೆ ಕೆಲವೊಂದ್ ಐಡಿಯಾಸ್ ನಮಗ್ ಬರ್ತಾವ ಅಂತ ಹೇಳ್ತಾರ ನೋಡ್ರಿ. ಸೊ ಅದಕ್ ಎಕ್ಸಾಕ್ಟ್ಲಿ ಕರೆಕ್ಟ್ ಐತ್ರಿ. ಆಮೇಲೆ ಇಲ್ಲಿ ಬಂದು ನಮ್ ಸಾನ್ವಿ ಹಸಿರು ಬಳಿ ಹಾಕೊಳತಿದ್ಲ. ನಮ್ಮ ಮಮ್ಮಿ ಅನ್ನತಿದ್ಲ ನಮ್ಮ ಮಾಮನ್ ಮದ್ವೆಯಾಗ ಬಹಳಷ್ಟು ಹಾಕೊಳಕಂತ, ಇಲ್ಲಿ ಸ್ವಲ್ಪ ಹಾಕೋ, ಆದ್ರೂ ಕೂಡ ಕೇಳಿಲ್ಲ ಆಕಿ. ಅವ್ರು ಇಷ್ಟು ಚಂದ ಟ್ರೀಟ್ ಮಾಡಿದ್ರಲ್ಲ, ಅದು ಒಂದು ನನ್ ಮನ್ಸಿಗೆ ಸಮಾಧಾನ ಅನಿಸ್ತು. ಆಕ್ಚುಲಿ ಅಲ್ಲಿ ಹೋಗಿ ಬಂದ್ಮೇಲೆ ಏನೋ ಒಂದು ಬ್ಯಾರೆ ಕಡೆನ ಹೋಗಿ ಬಂದೀವಿ ನಾವು, ಆ ತರ ಫೀಲ್ ಆಗತ್ತಿತ್ರಿ. ಬಾಳ ದೊಡ್ಡ ಮನಸ್ಸು ಐತ್ರಿ, ಬಾಳ ಒಳ್ಳೆ ಜನ ಅದಾರ. ಆಕ್ಚುಲಿ ನನಗೆ ಎಲ್ಲಾರ್ಕಿಂತ ಲೈಕ್ ಆಗಿದ್ದ ಇದ್ರೊಳಗೆ ನೇಚರ್ ಅಂದ್ರೆ ಎಲ್ಲಾರ ನೇಚರು ಮಸ್ತ್ ಐತ್ರಿ. ಆಮೇಲೆ ಅಲ್ಲಿರೋರ ಎಲ್ಲಾರ್ಗು ಒಂದ್ಸಲ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಬಹಳ ಮಸ್ತ್ ನಮಗ್ ಟ್ರೀಟ್ ಮಾಡಿದ್ರ. ಅಂದ್ರೆ ಫಸ್ಟ್ ಟೈಮ್ ಹೋಗಿವಿ ಅಂದ್ರೆ ಇನ್ನು ಏನೋ ಬ್ಯಾರೆದವ್ರು ಅದಾರ ಅಂತ ಆತರ ಎಲ್ಲಾರು ಬಂದು ಮಾತಾಡ್ಸುದು, ಒಬ್ರಿಗೊಬ್ರು ಹೇಳುದು ಕೇಳುದು. ಆಮೇಲೆ ನನ್ನ ಚಾನಲ್ ಬಗ್ಗೆ ವಿದ್ಯಾ ಆಂಟಿ ಎಲ್ಲಾರ ಮುಂದೆ ಹೇಳತ್ತಿದ್ರ, ಇವ್ರು ನನ್ನ ಫ್ರೆಂಡ್ ಮಗಳ ಬೆಂಗ್ಳೂರ್ಗೆ ಇರ್ತಾಳ, ವ್ಲಾಗ್ಸ್ ಮಾಡ್ತಾಳ, ವಿಡಿಯೋಸ್ ಮಾಡ್ತಾಳ, ನೀವು ಕೂಡ ನೋಡ್ರಿ, ಆಕಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳತ್ತಿದ್ರ. ಲಿಟ್ರಲಿ ಅದ್ ಹೇಳಿದ್ಮೇಲಂತೂ ಇಷ್ಟು ನನಗ್ ಮನ್ಸಿಗೆ ಖುಷಿ ಆಯ್ತಲ್ಲ, ಸಿಕ್ಕಾಪಟ್ಟಿ ಖುಷಿ ಆಯ್ತಾ. ಸೊ ಥ್ಯಾಂಕ್ ಯು ವಿದ್ಯಾ ಆಂಟಿ. ಆಮೇಲೆ ಅವ್ರ ನೇಚರ್ ಅಂತೂ ಬಹಳ ಇಷ್ಟ ಆತ್ರಿ ನನಗ. ಲಿಟ್ರಲಿ ಅವರು ಅದ್ ನನಗ ನಮ್ಮ ಮಮ್ಮಿನ ಅಕ್ಕ ಇಲ್ಲಾಂದ್ರ ತಂಗಿನ ಅದ ತರಾನು ಫೀಲ್ ಆಯ್ತು ನನಗ ಅಲ್ಲಿ ನೋಡಿದ ತಕ್ಷಣ. मस्त दिसायलाय. हा बघू आता आता तिकड नोट कಡೆ तू या ವಾವ್.
ಸೊ ಫ್ರೆಂಡ್ಸ್ ಇದು ಬಂದು ಅವ್ರದ್ದು ಲಾನ್. ಸೊ ಒಂದಂದ್ರೆ ಲಾನ್ ನೋಡಿದ್ಮೇಲೆ ಮಕ್ಕಳು ಆಟ ಆಡಕ್ಕೆ ಹೋಗತ್ತವ್ರಿ. ಬಿಸಿಲಿರಲಿ ಮಳೆ ಇರಲಿ ಏನು ಬೇಕಾದಿರಲಿ ನಾನು ಕೂಡ ಒಂದು ವ್ಯೂ ಕ್ಯಾಪ್ಚರ್ ಮಾಡ್ಕೋಬೇಕು. ಲಾನ್ ಮಸ್ತ್ ಮೇಂಟೈನ್ ಮಾಡ್ಯಾರ ಅವ್ರ. ಸೊ ಹಾಗಾಗಿ ಅಲ್ಲೇ ಒಂದು ವ್ಯೂನ ಕ್ಯಾಪ್ಚರ್ ಮಾಡ್ಕೊಳತಿದ್ದೆ. ಹರ್ಷ್ ನೋಡ್ರಿ ಅಲ್ಲೇ ಬಿಸಿಲಾಗ ಆಟ ಆಡತ್ತಾರ. ಆ ದಿವಸ ಸಿಕ್ಕಾಪಟ್ಟಿ ಬಿಸಿಲಿತ್ರಿ. ಬಿಸಿಲು ಅಂದ್ರೆ ಕೇಳಾಕನ ಬೇಡ ಅಷ್ಟೊಂದು ಬಿಸಿಲಿತ್ತ. ಆಮೇಲೆ ಇಲ್ಲಿ ಬಂದು ನಮ್ಮ ಮಮ್ಮಿ ಕೂಡ ಹಸಿರು ಬಳಿ ತುಂಬ್ಕೊಳತ್ತಾಳ, ಹಸಿರು ಬಳಿ ಉಟ್ಕೊಳತ್ತಾಳ, ಏನಂತೀರಿ ನೋಡ್ರಿ. ಸೊ ಹಸಿರು ಬಳಿ ಹಾಕೊಳತ್ತಾಳ ಅಂತಾನೆ ಹೇಳ್ತೀನಿ. ನಮ್ಮ ಮಮ್ಮಿ ಕೈಗಾಗ್ಲಿ ನಮ್ಮ ಆಂಟಿ ಕೈಗಾಗ್ಲಿ ಭಾಳ ಚಂದ ಕಾಣ್ತಾವ್ರಿ ಹಸಿರು ಬಳಿ. ಬಿಕಾಸ್ ಯಾವತ್ತೂ ನಮ್ಮ ಮಮ್ಮಿಗೆ ಎಲ್ಲರೂ ಅಂತಾರೆ ಹಸಿರು ಬಳಿ ಹಾಕೋಬೇಡ್ವಾ ನಿಂಗೆ ಭಾಳ ನದ್ರಾಗ್ತದಂತ. ಲಿಟ್ರಲಿ ನಮ್ಮ ಮಮ್ಮಿನ ಕೈಗೆ ಹಾಕೊಂಡ್ಮೇಲೆ ಅಷ್ಟು ಚಂದನ ಕಾಣ್ತಾವ್ರಿ ಹಸಿರು ಬಳಿ, ಮಸ್ತ್ ಅನಿಸ್ತಾವ್ರಿ. ಸೊ ಇದೇ ಥರ ಅವಳ ಮಗನೂ ಮದ್ವೆಯಾಗೂ ಹಾಕೋಬೇಕ. ಹಾಗಾಗಿ ಎಲ್ಲರೂ ನೀವು ಆಶೀರ್ವಾದ ಮಾಡ್ರಿ ಅನ್ನೋಕ್ಕಿಂತನೂ ಎಲ್ಲರೂ ನಮ್ಮ ತಮ್ಮನ ಮದ್ವೆ ಜಲ್ದಿ ಆಗಲಿ ಅಂತ ಅನ್ಕೋತೀನಿ. ಸೊ ಇದು ಬಂದು ಅವರ ಹೋಮ್ ಟೂರ್ ಅನ್ನೋಕ್ಕಿಂತನೂ ಒಂದು ಅವ್ರ ಮನಿ ವ್ಯೂನ ಕ್ಯಾಪ್ಚರ್ ಮಾಡ್ಕೋಬೇಕಂತ ಒಂದು ಸ್ಮಾಲ್ ತಗೊಂಡಿನಿ ವ್ಯೂನ. ಇದು ಬಂದು ಅವ್ರ ದೇವ್ರ ಮನಿ ಮೇಲೆ ಪೋಸ್ಟರ್ಗಂತ ಅವ್ರ ಕೇದಾರ್ನಾಥ್ ಪೋಸ್ಟರ್ ಹಚ್ಚಾರ್ರಿ. ಯಾಕಪ್ಪ ಕೇದಾರ್ನಾಥ್ ಹಚ್ಚಾರ? ದೇವ್ರ ಮನಿ ಕೂಡ ಸಿಂಪಲ್ ಬಟ್ ಸ್ವೀಟ್ ಮಸ್ತ್ ಮಾಡ್ಯಾರ್ರಿ. ದೇವ್ರ ಮನಿ ಕೂಡ ನನಗೆ ಲೈಕ್ ಆತ್ರಿ, ಮಸ್ತ್ ಅನ್ಸಿತ್ತ ದೇವ್ರ ಮನಿ ಕೂಡ ನೋಡಿ. ಆಮೇಲೆ ಇವ್ರು ಬಂದು ಡೋಂಗ್ರೆ ಟ್ರಿಪ್ ಅಂತ ನಿಮಗೆ ಗೊತ್ತೈತಿ. ಅವರ ಪ್ರತಿ ವರ್ಷ ತಮ್ಮ ಎಲ್ಲ ಖರ್ಚದಿಂದನ ಅಮರ್ನಾಥಕ್ಕೆ ಟ್ರಿಪ್ ಒಯ್ತಾರ್ರಿ. ಸೊ ಇಟ್ಸ್ ನಾಟ್ ಅ ಜೋಕ್. ಅಂದ್ರೆ ನಾ ಏನೂ ಯಾವುದೋ ಥರದ ಪ್ರಮೋಷನ್ ಅಂತ ಹೇಳತ್ತಿಲ್ಲ, ಬಟ್ ಲಿಟ್ರಲಿ ಅವ್ರ ಸಾಂಗ್ಲಿ ವಿವರ್ಸ್ ಯಾರಿದ್ರು ಅವ್ರಿಗೆ ಗೊತ್ತೈತಿ ನೋಡ್ರಿ. ಪ್ರತಿ ವರ್ಷ ಅವ್ರು ತಮ್ಮ ಖರ್ಚಲೆ ಅಮರ್ನಾಥಕ್ಕೆ ಟ್ರಿಪ್ ಒಯ್ತಾರ್ರಿ. ಆಮೇಲೆ ಇದು ಬಂದು ಎಲ್ಲ ಸುರ್ಗಿ ಸಾಮಾನು ತೋರ್ಸಾತಿದ್ರು ಅವ್ರ. ಏನು ಕೊಟ್ಟಾರ ಸುರ್ಗಿಗೆ ಯಾ ಥರ ಅಂತ ಒಂದು ಖುಷಿ ಇರ್ತೈತ್ರಿ ಅದ. ಸೊ ಇಲ್ಲೇ ನಮ್ಮ ಮಮ್ಮಿಗೆ ಹೋಗುವಾಗ ಆಯಾರಿ ಮಾಡತ್ತಿದ್ರ ಎಲ್ಲ ನೋಡ್ರಿ ಒಂಥರ ಮೆಮೊರೀಸ್. ಇದು ಮತ್ತೊಮ್ಮೆ ನಾವು ನೋಡ್ಬೇಕಂದ್ರೆ ಎಲ್ಲೂ ಸಿಗಂಗಿಲ್ರಿ. ಬಟ್ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ್ರೆ ನಾವು ಇವೆಲ್ಲಾನು ರಿಯಲೈಸ್ ಮಾಡ್ಕೋಬಹುದು. ಮತ್ತೊಮ್ಮೆ ನೋಡೇ ಆ ಮೆಮೊರೀಸ್ ನಾವು ಎಂಜಾಯ್ ಮಾಡ್ಬೋದು. ಆಮೇಲೆ ಇವ್ರಿಬ್ರು ಮಂದಿಯಿಂದ ನೇಚರ್ ಅಂತೂ ಸಿಕ್ಕಾಪಟ್ಟಿ ಮಸ್ತ್ ಐತ್ರಿ. ವಿದ್ಯಾ ಆಂಟಿ ನೇಚರ್ ಅಂತೂ ಹೇಳಾಕನ ಬೇಡ, ಅಷ್ಟು ಸಖತ್ ಐತ್ರಿ. ಆ್ಯಕ್ಚುಲಿ ಮನಿನೂ ದೊಡ್ಡದಿರ್ಬೋದ್ರಿ, ದುಡ್ಡು ಇವತ್ತು ಬರ್ತಾವ್ರಿ ನಾಳೆ ಹೋಗ್ತಾವ, ಆದ್ರ ಮನಸ್ಸಂತೂ ದೊಡ್ಡದಿರ್ಬೇಕ್ರಿ. ಭಾಳ ಲೈಕ್ ಆತ್ರಿ. ನನಗೆ ಹೇಳಾಕು ನನಗೆ ಎಕ್ಸ್ಪ್ಲೇನ್ ಮಾಡಾಕು ಶಬ್ದ ಇಲ್ಲ ಅವ್ರ ಬಗ್ಗೆ, ಅಷ್ಟು ಒಳ್ಳೆ ಮನಸ್ಸು ಐತ್ರಿ ಅವ್ರದ್ದು. त्यानंतर अधिकार ओळखली गाड्या नाही गेल्यावर आज म्हटली ती आंटीची मैत्रीण नाही त्यांचा मुलगा मध्ये तो ओळख ना हुंडाईमध्ये. हा हुंडाई आता नेक्सामध्ये आहे काय. आज तेव्हा तिथे भेटलेली त्यांचं लग्नाला या म्हणा. हे हो युट्यूबचं ಸೊ ಫ್ರೆಂಡ್ಸ್ ಮನೆಗೆ ಹೊಂಟಿದ್ವಿ. ಮನೆಗೆ ಹೋಗುವಾಗ ದೊಡ್ಡರ ಆಶೀರ್ವಾದ ತಗೋಬೇಕ. ಸೊ ಅವಾಗ ಕೂಡ ವಿದ್ಯಾ ಆಂಟಿ ನೀನ್ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ನಡಿಲ್ಲ ಅಂತಾನೆ ಹೇಳತ್ತಿದ್ರ. ಸೊ ನೆಕ್ಸ್ಟ್ ವಿಡಿಯೋ ಬರ್ತೈತಿ. ಸೊ ಎಲ್ಲರೂ ಹಳದಿ ವಿಡಿಯೋನ ಮಿಸ್ ಮಾಡಲ್ದ ನೋಡ್ರಿ ಅಂತಾನ ಹೇಳ್ತೀನಿ.